ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಏನು ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಅದು ಪೆಟ್ರೋಲ್ ಬೆಲೆ ಏರಿಕೆ ಇರ್ಬೋದು, ಗ್ಯಾಸ್ ಬೆಲೆ ಏರಿಕೆ ಇರ್ಬೋದು, ಡೀಸೆಲ್ ಬೆಲೆ ಏರಿಕೆ ಇರ್ಬೋದು ಮತ್ತು ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು. ಈ ರೀತಿಯ ಜನವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇವತ್ತು ಜನಸಾಮಾನ್ಯರ ಬದುಕು ಮತ್ತು ಜೀವನ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂಥ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಪ್ರತಿಭಟಿಸ್ತಕ್ಕಂಥದ್ದು ಮತ್ತು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಕಚೇರಿಯಿಂದ ಮೆಕ್ಕೆ ಸರ್ಕಲ್ ವೃತ್ತಕ್ಕೆ ಕಾಲ್ನಡಿಗೆಯಲ್ಲಿ ಬಂದು ಸುಮಾರು ಅರ್ಧ ಗಂಟೆ ಕಾಲ ಇವತ್ತು ಈ ಒಂದು ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಒಂದು ರೀತಿಯ ಒಂದು ಏನು ವೆಹಿಕಲ್ಸು ಇನ್ನೊಂದಕ್ಕೆಲ್ಲದಕ್ಕೂ ಕೂಡ ಅದಕ್ಕೆ ಸುಗಮವಾಗಿ ಸಂಚಾರಕ್ಕೆ ಕೂಡ ಅಡ್ಡಿಪಡಿಸಿ, ಅಂದರೆ ಇದು ಜನರ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅಷ್ಟೇನೆ ಬಿಟ್ಟರೆ ಬೇರೆ ಯಾರಿಗೂ ಜನರಿಗೆ ತೊಂದರೆ ಮಾಡಬಾರ್ದು ಅಂತಲ್ಲ. ಅದಕ್ಕಾಗಿಯೇ ಅರ್ಧ ಗಂಟೆಗೆ ಮೊಟಕುಗೊಳಿಸಬೇಕು ಅಂತೇಳಿ ಕಾರ್ಯಾಧ್ಯಕ್ಷರು ಹೇಳಿದ್ರಿಂದ ಅರ್ಧ ಗಂಟೆಗೆ ಮೊಟಕುಗೊಳಿಸಿದ್ದೇವೆ. ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ, ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ 400 ರಿಂದ 450 ರೂಪಾಯಿ ಇತ್ತು ಗ್ಯಾಸ್ ಬೆಲೆ. ಅವತ್ತು BJPಯ ನೇತೃತ್ವದ ಎಲ್ಲ ಮುಖಂಡರು, ಕೇಂದ್ರದ ಮುಖಂಡರುಗಳಾಗಿರ್ಬೋದು, ರಾಜ್ಯದ ಮುಖಂಡರಾಗಿರ್ಬೋದು, ಎಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು ತಲೆ ಮೇಲೆ ಹೆಗಲ ಮೇಲೆ ಹೊತ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು. ಅವತ್ತು ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು, ಪೆಟ್ರೋಲ್ ಬೆಲೆ 70-75 ರೂಪಾಯಿ ಇತ್ತು. ಅವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಆದರೆ ಇವತ್ತು ಅವರು ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಪೆಟ್ರೋಲ್ ಬಂಕ್ಗಳ ಮುಂದೆ ಮೋದಿಯವರ ಫೋಟೋ ಹಾಕ್ಬಿಟ್ರು. ನಮಗೆ ಅರ್ಥ ಆಗಲಿಲ್ಲ ಯಾಕೆ ಪೆಟ್ರೋಲ್ ಬಂಕ್ಗೂ ಮೋದಿಗೂ ಸಂಬಂಧ ಏನು ಅಂತ ನಾವು ಅಂದ್ಕೊಂಡ್ವಿ. ಉಜ್ವಲ ಯೋಜನೆಯಲ್ಲಿ ಎಲ್ಲ ಗ್ರಾಹಕರಿಗೆ 12 ತಿಂಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ಸಿಲಿಂಡ್ರು 12 ಸಿಲಿಂಡರ್ ಕೊಡ್ತೀವಿ ಅಂದರು. ಇವತ್ತೇನು ಹೇಳ್ತಾ ಇದ್ದಾರೆ, ಕೇವಲ ವರ್ಷಕ್ಕೆ 4 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಪೆಟ್ರೋಲ್ ಬೆಲೆ 110 ರೂಪಾಯಿ ಆಗಿದೆ, ಡೀಸೆಲ್ ಬೆಲೆ 100 ರೂಪಾಯಿ ಆಗಿದೆ, ಗ್ಯಾಸ್ ಬೆಲೆ 1000 ಚಿಲ್ಲರೆ ಆಗಿದೆ. ಇವತ್ತು ಉಜ್ವಲ ಯೋಜನೆಯಲ್ಲಿ 12 ತಿಂಗಳು ಕೊಡ್ತೀವಿ ಅಂತೇಳಿ ಅವರೇ ಯೋಜನೆಯನ್ನು ರೂಪಿಸಿದ್ದ ಯೋಜನೆಯನ್ನು ಇವತ್ತು 4 ಸಿಲಿಂಡರ್ಗೆ ಮೊಟಕುಗೊಳಿಸಿದ್ದಾರೆ. ಇವತ್ತು ಪ್ರಶ್ನೆ ಪತ್ರಿಕೆ, ನೀಟ್ ಪ್ರಶ್ನೆ ಪತ್ರಿಕೆ ಪ್ರತಿ ವರ್ಷ ಕೂಡ ಇವತ್ತು ಕೇಂದ್ರದಲ್ಲಿ ಏನು ಮೋದಿ ನೇತೃತ್ವದ ಸರ್ಕಾರ ಬಂದಾಗಿಂದ ಇವತ್ತು ಎಲ್ಲ ಕಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಬೀದಿಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯ ಆತಂಕದಲ್ಲಿದೆ. ಏನು ಮೆಡಿಕಲ್ ಸೀಟಿಗೆ ಹೋಗಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ಭಾಳ ಕಷ್ಟಪಟ್ಟು ಇಡೀ ವರ್ಷ ಓದಂಥವ್ರಿಗೆ ಇವತ್ತು ನಿರಾಶೆ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಯಾರು ನಿಷ್ಠಾವಂತರು, ಪ್ರಾಮಾಣಿಕರು, ಯಾರು ಬುದ್ಧಿವಂತರಿರ್ತಾರೆ ಅವ್ರಿಗೆಲ್ಲ ಕೂಡ ಅನ್ಯಾಯ ಆಗ್ತಾ ಇದೆ. ಇವೆಲ್ಲವೂ ಕೂಡ ಜನವಿರೋಧಿ ನೀತಿಗಳು. ಇವತ್ತು ಮೊದಲಿಂದ ಕೂಡ ನಿಮಗೆಲ್ಲ ಗೊತ್ತಿದೆ, ಕೇಂದ್ರದಲ್ಲಿ ಇವರು ಮೋದಿ ನೇತೃತ್ವದ ಸರ್ಕಾರ ಬಂದಾಗ ರಾತ್ರೋರಾತ್ರಿ ಡಿಮಾನಿಟೈಸೇಷನ್ ಮಾಡಿದ್ರು. ಯಾತಕ್ಕಾಗಿ ಡಿಮಾನಿಟೈಸೇಷನ್ ಮಾಡಿದ್ವಿ ಅಂತೇಳಿ ಇವತ್ತಿಗೂ ಕೂಡ ರಾಷ್ಟ್ರದ ಜನತೆಗೆ ಹೇಳಲಿಲ್ಲ. ಎಷ್ಟು ಬಡ ಜನರು ಅವತ್ತು ಕಷ್ಟವನ್ನು ಅನುಭವಿಸೋದು ತಮಗೆಲ್ಲ ಕೂಡ ಗೊತ್ತಿದೆ. ಇದೇ ರೀತಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ, ಕಾರ್ಮಿಕರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಭಾಳ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಆ ಯೋಜನೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿ ಇವತ್ತು ಆ ಯೋಜನೆಯನ್ನು ಕಿತ್ತಾಕಿದ್ದಾರೆ. ಇವತ್ತು ಈ ರೀತಿಯ ಜನವಿರೋಧಿ ಕ್ರಮಗಳನ್ನು ಏನು ಕೇಂದ್ರ ಸರ್ಕಾರ ಬಂದ ಮೇಲೆ ಮಹಿಳೆಯರ ವಿರುದ್ಧ ಇವತ್ತು ಮಹಿಳಾ ಮೀಸಲಾತಿಗೆ ಸಂಸತ್ನಲ್ಲಿ ಹಿಂದೆ NDA ಸರ್ಕಾರ ಇದ್ದಾಗ 2019ರಿಂದ 24ರವರೆಗೂ ಇದ್ದಾಗ ಸಂಪೂರ್ಣವಾಗಿ ಅದಕ್ಕೆ ಬಹುಮತದಿಂದ ಅಂಗೀಕರಿಸಿದ್ರು ಕೂಡ ಅದನ್ನು ಜಾರಿಗೆ ತರಲಿಲ್ಲ. ಇವತ್ತು ಮಹಿಳೆಯರ ವಿರುದ್ಧ ನಡ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳ ವಿರುದ್ಧ ನಡ್ಕೊಳ್ತಾ ಇದ್ದಾರೆ. ಇವತ್ತು ರೈತರಿಗೆ ಇವತ್ತು ಅವ್ರಿಗೇನು ರಸಗೊಬ್ಬರಗಳು ಮತ್ತು ಕ್ರಿಮಿನಾಶಕಗಳು, ಕೀಟನಾಶಕಗಳಿದ್ದಾವೆ, ಅದು ಸಕಾಲಕ್ಕೆ ಸರಬರಾಜು ಆಗ್ತಾ ಇಲ್ಲ. ಅದರ ಬೆಲೆಗಳು ಕೂಡ ಇವತ್ತು ಗಗನಕ್ಕೇರಿದೆ. ಇವತ್ತು DAP ಆಗಿರ್ಬೋದು, 10, 26, 20 ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಅದರ ಬೆಲೆ ಗಗನಕ್ಕೇರೋದ್ರ ಜೊತೆಗೆ ಸಕಾಲಕ್ಕೆ ರೈತರಿಗೆ ಪೂರೈಕೆ ಆಗ್ತಾ ಇಲ್ಲ. ಇವೆಲ್ಲವೂ ಕೂಡ ಏನು ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ, ಅಮಿತ್ ಶಾ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೂ ಅನ್ಯಾಯ ಮಾಡಿದೆ, ವಿದ್ಯಾರ್ಥಿಗಳಿಗೂ ಅನ್ಯಾಯ ಮಾಡಿದೆ, ಕಾರ್ಮಿಕರಿಗೂ ಅನ್ಯಾಯ ಮಾಡಿದೆ. ಕಾರ್ಮಿಕರಿಗೆ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಸಿಗ್ತಾ ಇದ್ದಂಥ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಕೂಡ ಅನ್ಯಾಯ ಮಾಡ್ತಾ ಇದೆ. ಆದರೆ ಹಿಂದೆ UPA ಸರ್ಕಾರ ಇದ್ದಾಗ ಹೇಳಿದಂಥ ಇವರು 15 ಲಕ್ಷ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು, ಅದಾಗಲಿಲ್ಲ.
ಇವೆಲ್ಲವೂ ಕೂಡ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಆಗ್ತದೆ. ಇವತ್ತು ಜನವಿರೋಧಿ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಕೇಂದ್ರದ BJP ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಒಂದು ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಜನವಿರೋಧಿ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು, ಯಾರೆಲ್ಲ ಶಾಸಕರುಗಳು, ಮಾಜಿ ಶಾಸಕರು, ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳನ್ನು ಒಳಗೊಂಡಂತೆ ದೊಡ್ಡ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಪ್ರತಿಭಟನೆಯನ್ನು 2029 ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಬಂದು ಕೇಂದ್ರದ BJP ಸರ್ಕಾರವನ್ನು ಕಿತ್ತೊಗೆಯವರೆಗೂ ಕೂಡ ಮಾಡ್ತೇವೆ. ನಿಮಗೆಲ್ಲ ಗೊತ್ತಿದೆ ಏನು ಸಂಸ್ಥೆಗಳು, ಸ್ವಾಯತ್ತತಾ ಸಂಸ್ಥೆಗಳಿದ್ವು, ED ಇರ್ಬೋದು, CBI ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಈವನ್ ಸುಪ್ರೀಂ ಕೋರ್ಟನ್ನು ಕೂಡ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳು ಇವತ್ತು ಎಳೆಯಾಗಿ ಇವತ್ತು ನಮಗೆಲ್ಲ ಕೂಡ ಗೊತ್ತಾಗ್ತಾ ಇದೆ. EDಯನ್ನು ಎಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, CBIಯನ್ನು ಹೆಂಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ನಿನ್ನೆ ಒಂದು ಉದಾಹರಣೆ, ಎಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸಿನ ರಾಜ್ಯಸಭೆ ಅಭ್ಯರ್ಥಿದು ರಿಜೆಕ್ಟ್ ಮಾಡ್ತಾರೆ, ಇನ್ನೊಂದು ರಾಜ್ಯದಲ್ಲಿ BJP ಅಭ್ಯರ್ಥಿಗೆ ಒಂದು ದಿವಸ ಕಾಲಾವಕಾಶ ಕೊಡ್ತಾರೆ. ಚುನಾವಣಾ ಆಯೋಗ BJPಯ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಒಬ್ಬ ಮಹಿಳೆ, ಹಿಂದುಳಿದ ವರ್ಗದ ಮಹಿಳೆ, ದಲಿತ ಮಹಿಳೆ ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ಅವರ ಕ್ರಿಮಿನಲ್ ಕೇಸಸ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಒಂದೇ ಒಂದು ಕಾರಣದಿಂದ ರಿಜೆಕ್ಟ್ ಮಾಡ್ತಾರೆ. ಅದೇ BJP ಅಭ್ಯರ್ಥಿ ಇನ್ನೊಂದು ರಾಜ್ಯದಲ್ಲಿ ಇದೇ ಸೇಮ್ ಕಂಪ್ಲೇಂಟ್ ಇದೆ, ಅವರಿಗೆ ಒಂದು ದಿವಸ ಕಾಲಾವಕಾಶ ಕೊಡ್ತಾರೆ. ಅಂದರೆ ಎಲ್ಲ ಸ್ವಾಯತ್ತತಾ ಸಂಸ್ಥೆಗಳೇನಿದ್ವೋ ಇವೆಲ್ಲವನ್ನು ದುರ್ಬಳಕೆ ಮಾಡಿಕೊಂಡು BJP ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಸುಪ್ರೀಂ ಕೋರ್ಟನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವು ತೀರ್ಮಾನಗಳನ್ನು, ಕೆಲವು ಜಡ್ಜ್ಮೆಂಟ್ಗಳನ್ನು ಕೊಟ್ಟಂಥ ಜಡ್ಜಸ್ಸನ್ನು ಇವತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ, ಗವರ್ನರ್ಸ್ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಇವೆಲ್ಲವೂ ಕೂಡ ಇರೋದ್ರಿಂದ ಇವತ್ತು ಕೇಂದ್ರದ BJP ಸರ್ಕಾರ ಜನವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ, ದಲಿತರ ವಿರೋಧಿ, ಯುವಕರ ವಿರೋಧಿ, ಕಾರ್ಮಿಕರ ವಿರೋಧಿ ಕ್ರಮವನ್ನು ಖಂಡಿಸಿ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.